ಹೌಸಿಂಗ್ ಲೋನ್ನ ಸಂಪೂರ್ಣವಾಗಿ ಕ್ಲಿಯರ್ ಮಾಡಿ ಬ್ಯಾಂಕ್ಗೆ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಹೋದಾಗ ಬ್ಯಾಂಕ್ನವ್ರು ಹೇಳಿದ್ದು, ಸರ್ ನಿಮ್ಮ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಸಿಗ್ತಾ ಇಲ್ಲ ಅಂತ. ನಿಜಕ್ಕೂ ಬ್ಯಾಂಕ್ ಹೀಗೆ ಹೇಳ್ಬೋದಾ? ಹೀಗಾದ್ರೆ ನಿಮ್ಮ ಪ್ರಾಪರ್ಟಿ ಸೇಫ್ ಆಗಿರುತ್ತಾ? ಈ ತರ ಸಿಚುವೇಶನ್ ನಲ್ಲಿ ಬ್ಯಾಂಕ್ ಮೇಲೆ ಏನ್ ಆಕ್ಷನ್ ತಗೊಳ್ಬಹುದು? ಕಾಂಪನ್ಸೇಷನ್ ಸಿಗುತ್ತಾ? ಇವತ್ತಿನ ವಿಡಿಯೋದಲ್ಲಿ ಇದನ್ನೆಲ್ಲ ಸ್ಟೆಪ್ ಬೈ ಸ್ಟೆಪ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆದ್ರೆ ಈ ವಿಡಿಯೋದ ಕೊನೆಯಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್ ನ ಹೇಳ್ತೀನಿ. ಬ್ಯಾಂಕ್ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ನ ಕಳೆದುಕೊಂಡ್ರೆ ನಿಮ್ಮ ಪ್ರಾಪರ್ಟಿಯ ಓನರ್ಶಿಪ್ ನ ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು, ಮತ್ತೆ ಬ್ಯಾಂಕ್ ನಿಂದ ಯಾವ ಒಂದು ಲೆಟರ್ ಕಡ್ಡಾಯವಾಗಿ ನೀವು ತಗೋಬೇಕು ಅಂತ ಹೇಳ್ತೀನಿ. ಕೊನೆಯಲ್ಲಿ ಮಿಸ್ ಮಾಡಬೇಡಿ. ನಮಸ್ಕಾರ, ಇನ್ಸ್ಟಾ ಭೂಮಿಗೆ ಸ್ವಾಗತ. ನೀವೇನಾದ್ರೂ ಬೆಂಗಳೂರು ಅಥವಾ ಬೆಂಗಳೂರು ಸುತ್ತಮುತ್ತ ಒಂದು ಸೈಟ್, ಮನೆ ಅಥವಾ ಫ್ಲ್ಯಾಟ್ನ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ನಮ್ಮ ಇನ್ಸ್ಟಾ ಭೂಮಿಯ ಸಪೋರ್ಟಿಂದ ಡಾಕ್ಯುಮೆಂಟ್ ಸ್ಕ್ರೂಟ್ನಿ, ಅಗ್ರಿಮೆಂಟ್ ಡ್ರಾಫ್ಟಿಂಗ್, ಸೇಲ್ ಡೀಡ್ ಡ್ರಾಫ್ಟಿಂಗ್ ಹಾಗೆ ಪ್ರಾಪರ್ಟಿಯ ರಿಜಿಸ್ಟ್ರೇಷನ್ ಸಪೋರ್ಟ್ನ ತಗೋಬಹುದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರುವಂತಹ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಬಹುದು. ಮೊದಲಿಗೆ ಒಂದು ವಿಷಯ ಎಲ್ಲರೂ ತಿಳ್ಕೋಬೇಕು. ನೀವು ಹೌಸಿಂಗ್ ಲೋನ್ ತಗೊಂಡಾಗ ಬ್ಯಾಂಕ್ ನಿಮ್ಮ ಒರಿಜಿನಲ್ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ನ ಸೆಕ್ಯೂರಿಟಿ ಪರ್ಪಸ್ಗಾಗಿ ಇಟ್ಕೊಳ್ಳುತ್ತೆ. ಅಂದರೆ ಆ ದಾಖಲೆಗಳನ್ನು ಬ್ಯಾಂಕ್ ಸುರಕ್ಷಿತವಾಗಿ ಇಟ್ಕೊಳ್ಬೇಕಾಗಿರೋದು ಕಾನೂನುಬದ್ಧ ಜವಾಬ್ದಾರಿ ಆಗಿರುತ್ತೆ. ಮತ್ತೆ ಆ ಲೋನ್ ಸಂಪೂರ್ಣವಾಗಿ ಕ್ಲಿಯರ್ ಆದಮೇಲೆ ಬ್ಯಾಂಕ್ ನಿಮಗೆ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ರಿಟರ್ನ್ ಮಾಡಬೇಕಾಗಿರೋದು ಕೂಡ ಜವಾಬ್ದಾರಿಯಾಗಿರುತ್ತೆ. ಒಂದು ವೇಳೆ ಬ್ಯಾಂಕ್ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಕಳೆದುಕೊಂಡ್ರೆ ನೀವು ಏನು ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿ. ಸ್ಟೆಪ್ 1, ಬ್ಯಾಂಕ್ ಸ್ಟಾಫ್ ಬಾಯಿ ಮಾತಲ್ಲಿ ಹೇಳೋದನ್ನ ಯಾವುದು ಕೇಳಬೇಡಿ. ಯಾವ್ಯಾವ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕಳೆದೋಗಿದೆ ಅಂತ ಹೇಳಿ ಲಿಖಿತ ರೂಪದಲ್ಲಿ ರಿಟರ್ನ್ ಅಕ್ನಾಲೆಜ್ಮೆಂಟ್ನ ಕಡ್ಡಾಯವಾಗಿ ಕಲೆಕ್ಟ್ ಮಾಡ್ಕೊಳ್ಳಿ. ಫ್ಯೂಚರ್ನಲ್ಲಿ ಏನಾದರೂ ಲೀಗಲ್ ಪ್ರೊಸೀಡಿಂಗ್ ಇದ್ದರೆ ಇದು ಪ್ರಮುಖ ಸಾಕ್ಷಿ ಆಗುತ್ತೆ. ಸ್ಟೆಪ್ 2, ಆ ಬ್ಯಾಂಕಿನ ಬ್ರಾಂಚ್ ಮ್ಯಾನೇಜರ್ಗೆ ಒಂದು ರಿಟರ್ನ್ ಕಂಪ್ಲೇಂಟ್ನ ಕೊಡಬೇಕು. ಆ ರಿಟರ್ನ್ ಕಂಪ್ಲೇಂಟ್ನಲ್ಲಿ ಈ 4 ವಿಷಯಗಳನ್ನು ಕಡ್ಡಾಯವಾಗಿ ಕೇಳಬೇಕು. ಯಾವ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕಳೆದೋಗಿದ್ದಾವೆ, ಅವು ಹೇಗೆ ಕಳೆದೋದ್ವು, ಈ ಸಮಸ್ಯೆಗೆ ಎಷ್ಟು ಟೈಮ್ನಲ್ಲಿ ರಿಸಾಲ್ವ್ ಆಗುತ್ತೆ, ಈ ನಿರ್ಲಕ್ಷ್ಯದಿಂದ ನನಗೆ ಆಗಿರೋ ನಷ್ಟಕ್ಕೆ ಯಾವ ರೀತಿ ಕಾಂಪನ್ಸೇಷನ್ ಕೊಡ್ತೀರಾ. ಈ ಕಂಪ್ಲೇಂಟ್ ಕೊಟ್ಟ ನಂತರ ಅದರ ಅಕ್ನಾಲೆಜ್ಮೆಂಟ್ ಲೆಟರ್ನ ಕಂಪಲ್ಸರಿ ಇಟ್ಕೋಬೇಕು. ಸ್ಟೆಪ್ 3, ಒಂದು ವೇಳೆ ಬ್ಯಾಂಕ್ ಸರಿಯಾಗಿ ರೆಸ್ಪಾನ್ಸ್ ಕೊಡಲಿಲ್ಲ ಅಥವಾ ಸುಮಾರು 7 ರಿಂದ 15 ದಿವಸದಲ್ಲಿ ಯಾವುದೇ ಆ್ಯಕ್ಷನ್ ತಗೊಂಡಿಲ್ಲ ಅಂತ ಅಂದರೆ ಅದೇ ಬ್ಯಾಂಕಿನ ರೀಜನಲ್ ಆಫೀಸ್ ಮತ್ತು ನೋಡಲ್ ಆಫೀಸಿಗೆ ಕಂಪ್ಲೇಂಟ್ನ ಎಸ್ಕಲೇಟ್ ಮಾಡಿ. ಸ್ಟೆಪ್ 4, ಬ್ಯಾಂಕಿನಿಂದ ನಾನು ಹೇಳುವಂತಹ 5 ಕೆಲಸಗಳನ್ನು ಕಡ್ಡಾಯವಾಗಿ ಮಾಡಿಸಲೇಬೇಕು. ಕಳೆದೋದ ದಾಖಲೆಗಳ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಅಥವಾ FIR ದಾಖಲಿಸಬೇಕು. ನ್ಯೂಸ್ ಪೇಪರ್ನಲ್ಲಿ ಪಬ್ಲಿಕ್ ನೋಟಿಸ್ ಕೊಡಬೇಕು. ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ನಿಂದ ಸಾಧ್ಯವಾದಷ್ಟು ಸರ್ಟಿಫೈಡ್ ಕಾಪೀಸ್ನ ಪಡಿಬೇಕು. ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಮಾಡಿಸೋ ಎಲ್ಲ ಖರ್ಚು ಮತ್ತು ಲೀಗಲ್ ಎಕ್ಸ್ಪೆನ್ಸ್ನ ಬ್ಯಾಂಕನ್ನೇ ಭರಿಸಬೇಕು. ಮತ್ತು ತುಂಬ ಮುಖ್ಯವಾಗಿ ಭವಿಷ್ಯದಲ್ಲಿ ಈ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕಳೆದೋದ ಕಾರಣಕ್ಕೆ ಯಾವುದೇ ಲೀಗಲ್ ಪ್ರಾಬ್ಲಮ್ಸ್ ಅಥವಾ ಥರ್ಡ್ ಪಾರ್ಟಿ ಕ್ಲೇಮ್ಸ್ ಬಂತು ಅಂದರೆ ಸಂಪೂರ್ಣ ಜವಾಬ್ದಾರಿ ಬ್ಯಾಂಕದ್ದೇ ಅಂತ ಇಂಡೆಮ್ನಿಟಿ ಲೆಟರ್ನ ಕಡ್ಡಾಯವಾಗಿ ತಗೊಳ್ಳೇಬೇಕು. ಸ್ಟೆಪ್ 5, ಇಷ್ಟೆಲ್ಲ ಆದರೂ ಬ್ಯಾಂಕ್ ನಿಮಗೆ ಸಹಕರಿಸಲಿಲ್ಲ ಅಂತ ಅಂದರೆ ನೀವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಂಟಿಗ್ರೇಟೆಡ್ ಆಂಬಸ್ಮೆಂಟ್ ಸ್ಕೀಮ್ನಲ್ಲಿ ಕಂಪ್ಲೇಂಟ್ ಮಾಡ್ಬೋದು. ಅದರ ಜೊತೆಗೆ ಈ ಘಟನೆಯಿಂದ ನಿಮಗೆ ಫೈನಾನ್ಷಿಯಲ್ ಲಾಸ್ ಆಗಿದ್ರೆ ಕನ್ಸ್ಯೂಮರ್ ಕಮಿಷನ್ ಅಥವಾ ಸಿವಿಲ್ ಕೋರ್ಟ್ನಲ್ಲಿ ಕಾಂಪನ್ಸೇಷನ್ಗೆ ಕ್ಲೇಮ್ ಮಾಡ್ಬೋದು. ಇಂಪಾರ್ಟೆಂಟ್ ಪಾಯಿಂಟ್, ಈ ವಿಡಿಯೋದ ಸ್ಟಾರ್ಟಿಂಗ್ನಲ್ಲಿ ನಾನು ಹೇಳಿದಂತಹ ಮುಖ್ಯ ವಿಷಯ, ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕಳೆದೋದ್ರೆ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಸಿಗ್ಬೋದು, ಕಾಂಪನ್ಸೇಷನ್ನು ಕೂಡ ಸಿಗ್ಬೋದು. ಆದರೆ ಬ್ಯಾಂಕ್ನಿಂದ ಇಂಡೆಮ್ನಿಟಿ ಲೆಟರ್ನ ತಗೊಳ್ಳದೆ ಹೋದರೆ ಫ್ಯೂಚರ್ನಲ್ಲಿ ಆಗುವಂತಹ ಲೀಗಲ್ ಇಶ್ಯೂಸ್ನ ನೀವೇ ಫೇಸ್ ಮಾಡಬೇಕಾಗತ್ತೆ. ಯಾಕಂದರೆ ಮುಂದೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕಳೆದೋದಕ್ಕೆ ಯಾವುದೇ ರೀತಿ ಲೀಗಲ್ ಡಿಸ್ಪ್ಯೂಟ್, ಥರ್ಡ್ ಪಾರ್ಟಿ ಕ್ಲೇಮ್ಸ್ ಅಥವಾ ಪ್ರಾಪರ್ಟಿ ಟ್ರಾನ್ಸಾಕ್ಷನ್ಸ್ನಲ್ಲಿ ಸಮಸ್ಯೆ ಆದರೆ ಈ ಇಂಡೆಮ್ನಿಟಿ ಲೆಟರ್ ನಿಮಗೆ ಅತ್ಯಂತ ದೊಡ್ಡ ಪ್ರೊಟೆಕ್ಷನ್ ಆಗುತ್ತೆ. ಇದರ ಜೊತೆಗೆ ಹೋಮ್ ಲೋನ್ ಕ್ಲಿಯರ್ ಆದ ದಿನವೇ ಬ್ಯಾಂಕ್ನಲ್ಲೇ ಕುಳಿತುಕೊಂಡು ಅವ್ರು ಕೊಡುವಂತಹ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ನ 1 by 1 ವೆರಿಫೈ ಮಾಡಿ ಕಲೆಕ್ಟ್ ಮಾಡ್ಕೊಳ್ಳಿ. ಸೇಲ್ ಡೀಡ್, ಗಿಫ್ಟ್ ಡೀಡ್, ಖಾತಾ, ಬಿಲ್ಡಿಂಗ್ ಪ್ಲಾನ್, ಪೊಸಿಷನ್ ಸರ್ಟಿಫಿಕೇಟ್ ಸೇರಿದಂತೆ ನೀವು ಕೊಟ್ಟಿದ್ದಂತಹ ಪ್ರತಿಯೊಂದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೆಯಾ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಳ್ಳಿ. ಈ ಮಾಹಿತಿ ಪ್ರತಿಯೊಬ್ಬ ಪ್ರಾಪರ್ಟಿ ಓನರ್, ಹೋಮ್ ಬೈಯರ್ಸ್ ಮತ್ತು ಹೌಸಿಂಗ್ ಲೋನ್ ತಗೊಳ್ಳೋರು ತಿಳ್ಕೊಳ್ಳೇಬೇಕು. ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದ್ರೆ ನಮ್ಮ ಎಫರ್ಟಿಗೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ನಲ್ಲಿ ಯಾರಾದರೂ
ಹೋಮ್ ಲೋನ್ ತಗೊಳ್ತಿದ್ದಾರೆ ಅಥವಾ ಆಲ್ರೆಡಿ ಹೋಮ್ ಲೋನ್ ತಗೊಂಡಿದ್ದಾರೆ ಅಂತಂದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇದೇ ರೀತಿ ಲೀಗಲ್ ರಿಲೇಟೆಡ್ ಇನ್ಫಾರ್ಮೇಷನ್ ಮತ್ತೆ ಪ್ರಾಪರ್ಟಿ ರಿಲೇಟೆಡ್ ಇನ್ಫಾರ್ಮೇಷನ್ಸ್ನ ತಗೊಂಡು ಬರ್ತಾನೆ ಇರ್ತೀರಿ. ನಮ್ಮ ಇನ್ಸ್ಟಾಭೂಮಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.